ಡಿಸೆಂಬರ್ 13, 2025 ಬೆಳಗ್ಗೆ ಕೇರಳದಲ್ಲಿ ಬೇರೆ ದಿನಗಳಂತೆ ಸಾಮಾನ್ಯವಾಗಿಯೇ ಶುರುವಾಯಿತು. ಆದ್ರೆ ಮಧ್ಯಾಹ್ನ ಆಗ್ತಾ ಇದ್ದಂತೆ ರಾಜ್ಯದಲ್ಲಿ ರಾಜಕೀಯ ಭೂಕಂಪವೇ ಶುರುವಾಯಿತು. ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಮತ ಎಣಿಕೆ ಶುರುವಾಗಿತ್ತು. ಫಲಿತಾಂಶಗಳು ಹೊರಬೀಳ್ತಾ ಇದ್ದಂತೆ ಇದು ಸಾಮಾನ್ಯ ಚುನಾವಣೆ ಅಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಹೋಯಿತು. ವಿರೋಧ ಪಕ್ಷದ ಯುಡಿಎಫ್, ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಪರವಾಗಿ ರಾಜ್ಯಾದ್ಯಂತ ದೊಡ್ಡ ಅಲೆಯನ್ನೇ ಕಾಣ್ತಾ ಇತ್ತು. ಆದ್ರೆ ಆಡಳಿತಾರೂಢ ಎಲ್ಡಿಎಫ್, ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ಗೆ ಹಿನ್ನಡೆಯಾಗಿತ್ತು. ಆದ್ರೆ ಅತಿ ದೊಡ್ಡ ಸುದ್ದಿ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದ್ದು ಅಂದ್ರೆ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಸಿಕ್ಕ ಐತಿಹಾಸಿಕ ಜಯ. ಅವರು ಕೇರಳದ ರಾಜಧಾನಿ ತಿರುವನಂತಪುರಂ ಕಾರ್ಪೊರೇಷನ್ನ ಅಧಿಕಾರವನ್ನು ಎಲ್ಡಿಎಫ್ನಿಂದ ಕಸಿದುಕೊಂಡಿದ್ದರು. ಇದು ಬರೀ ಗೆಲುವಾಗಿರಲಿಲ್ಲ, ಇದು ಒಂದು ಸ್ಪಷ್ಟ ಸಂದೇಶವಾಗಿತ್ತು. ಕೇರಳದ ರಾಜಕೀಯ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುವಂಥ ಒಂದು ಕ್ಷಣವಾಗಿತ್ತು. ಒಟ್ಟು 1199 ಸ್ಥಳೀಯ ಸಂಸ್ಥೆಗಳಲ್ಲಿ, ಅಂದ್ರೆ ಗ್ರಾಮ ಪಂಚಾಯತ್ಗಳಿಂದ ಹಿಡಿದು ಮಹಾನಗರ ಪಾಲಿಕೆಗಳವರೆಗೆ ಮತದಾರರು ತಮ್ಮ ತೀರ್ಪನ್ನು ನೀಡಿದ್ದರು. ಅವರ ಧ್ವನಿ ಸ್ಪಷ್ಟವಾಗಿ ಮತ್ತು ಜೋರಾಗಿ ಕೇಳಿಸಿತ್ತು. ಪ್ರಮುಖ ಸುದ್ದಿ ಸಂಸ್ಥೆಗಳ ನೇರ ಪ್ರಸಾರಗಳು ಮತ್ತೆ ರಾಜ್ಯ ಚುನಾವಣಾ ಆಯೋಗದ ಲೈವ್ ಅಪ್ಡೇಟ್ಗಳು ಎಲೆಕ್ಷನ್ ರಿಸಲ್ಟ್ಸ್ 2025 ಕೇರಳ ಅಂತ ಹುಡುಕಾಟದ ಅಲೆಯನ್ನೇ ಸೃಷ್ಟಿಸಿದ್ದವು. ಯಾಕಂದ್ರೆ ನಾಗರಿಕರು ಈ ರಾಜಕೀಯ ನಾಟಕವನ್ನು ಕಾತರದಿಂದ ಗಮನಿಸುತ್ತಿದ್ದರು. ಈ ಬೃಹತ್ ಬದಲಾವಣೆಗೆ ನಿಜವಾಗಿ ಕಾರಣ ಏನು? ಮತ್ತೆ ರಾಜಕೀಯವಾಗಿ ಸದಾ ಚುರುಕಾಗಿರುವ ಈ ರಾಜ್ಯದ ಭವಿಷ್ಯಕ್ಕೆ ಇದರ ಅರ್ಥ ಏನು? ಈ ಫಲಿತಾಂಶಗಳು ರಾಜ್ಯದಲ್ಲಿ ಒಂದು ದೊಡ್ಡ ಪರಿವರ್ತನೆ ನಡೀತಾ ಇದೆ ಅನ್ನೋದನ್ನ ತೋರಿಸಿದು. ಸಾಂಪ್ರದಾಯಿಕವಾಗಿ ಬಲವಾಗಿದ್ದ ಕ್ಷೇತ್ರಗಳು ಇಲ್ಲಿ ಸವಾಲಿಗೆ ಸಿಲುಕಿದು, ಮತ್ತೆ ಹೊಸ ರಾಜಕೀಯ ಕಥೆಗಳು ಶುರುವಾದವು. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಬರೀ ಗೆಲ್ಲುತ್ತಿರಲಿಲ್ಲ, ಅವರು ಮೇಲುಗೈ ಸಾಧಿಸುತ್ತಿದ್ದರು. ಇದು ಒಂದು ಪ್ರಬಲ ಪುನರಾಗಮನದ ಸೂಚನೆಯಾಗಿತ್ತು. ಇನ್ನು 2020ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ದೊಡ್ಡ ಬಹುಮತ ಗಳಿಸಿದ್ದ ಎಲ್ಡಿಎಫ್ ಈಗ ದೊಡ್ಡ ಸವಾಲನ್ನು ಎದುರಿಸುತ್ತಿತ್ತು. ಒಂದು ಕಾಲದಲ್ಲಿ ಯಾರೂ ನುಗ್ಗಲಾಗದಂತಹ ಭದ್ರಕೋಟೆ ಅಂತ ಪರಿಗಣಿಸಿದ್ದ ಜಾಗಗಳಲ್ಲೂ ಅವರು ನೆಲಕಚ್ಚುತ್ತಿದ್ದರು. ಒಟ್ಟಿನಲ್ಲಿ ಕೇರಳದ ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗುವುದಕ್ಕೆ ವೇದಿಕೆ ಸಿದ್ಧವಾಗಿತ್ತು. ಇದು ಅನಿರೀಕ್ಷಿತ ಗೆಲುವುಗಳು ಮತ್ತೆ ದೊಡ್ಡ ಸೋಲುಗಳಿಂದ ತುಂಬಿತ್ತು. 2025ರ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಯುಡಿಎಫ್ ನಿಜಕ್ಕೂ ಅದ್ಭುತ ಪ್ರದರ್ಶನ ನೀಡಿದೆ ಅಂದ್ರೆ ತಪ್ಪಾಗಲ್ಲ. ಕೇರಳದ ಹಳ್ಳಿಗಳಿಂದ ಹಿಡಿದು ನಗರಗಳವರೆಗೆ ಒಂದು ಭರ್ಜರಿ ಕಂಬ್ಯಾಕ್ ಮಾಡಿದೆ. 6 ಮಹಾನಗರ ಪಾಲಿಕೆಗಳ ಪೈಕಿ 4ರಲ್ಲಿ ಕೇವಲ ಮುನ್ನಡೆ ಕಾಯ್ದುಕೊಳ್ಳುವುದು ಅಷ್ಟೇ ಅಲ್ಲ, ಸ್ಪಷ್ಟವಾಗಿ ಗೆದ್ದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಹಿಂದಿನ 2020ರ ಚುನಾವಣೆಗಳಲ್ಲಿ ಎಲ್ಡಿಎಫ್ ಹಿಡಿತದಲ್ಲಿದ್ದ ಕೊಲ್ಲಂ, ಕೊಚ್ಚಿ, ತ್ರಿಶೂರ್, ಕಣ್ಣೂರು ನಗರಗಳನ್ನು ಮತ್ತೆ ಯುಡಿಎಫ್ ತನ್ನದಾಗಿಸಿಕೊಂಡಿದೆ. ಇನ್ನು ಯುಡಿಎಫ್ ಪ್ರಾಬಲ್ಯ ಕೇವಲ ಮಹಾನಗರ ಪಾಲಿಕೆಗಳಿಗೆ ಸೀಮಿತವಾಗಲಿಲ್ಲ. ಪುರಸಭೆಗಳು ಮತ್ತು ನೂರಾರು ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ಸ್ಪಷ್ಟ ಬಹುಮತ ಗಳಿಸಿದೆ. ವಿವರವಾದ ಮಾಹಿತಿ ಪ್ರಕಾರ ಯುಡಿಎಫ್ ಸುಮಾರು 37.9% ಮತ ಹಂಚಿಕೆ ಪಡೆದಿದೆ. ಇದು 321 ಗ್ರಾಮ ಪಂಚಾಯತ್ಗಳು, 38 ಬ್ಲಾಕ್ ಪಂಚಾಯತ್ಗಳು, 3 ಜಿಲ್ಲಾ ಪಂಚಾಯತ್ಗಳು ಮತ್ತು 41 ಪುರಸಭೆಗಳ ನಿಯಂತ್ರಣವನ್ನು ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ಇದು 2020ರ ಮಾದರಿಗೆ ಸಂಪೂರ್ಣ ತದ್ವಿರುದ್ಧವಾಗಿದೆ. ಆಗ ಎಲ್ಡಿಎಫ್ ಈ ತಳಮಟ್ಟದ ಸಂಸ್ಥೆಗಳಲ್ಲಿ ಅತಿ ಹೆಚ್ಚು ಮುನ್ನಡೆ ಸಾಧಿಸಿತ್ತು. ಯುಡಿಎಫ್ ಕಾರ್ಯತಂತ್ರದ ಗೆಲುವುಗಳು ಎರ್ನಾಕುಲಂ, ಆಲಪ್ಪುಳ, ಮಲಪ್ಪುರಂ, ಕೊಟ್ಟಾಯಂ ಮತ್ತು ಪಾಲಕ್ಕಾಡ್ನ ಕೆಲವು ಭಾಗಗಳಲ್ಲಿ ಸ್ಪಷ್ಟವಾಗಿ ಕಾಣಿಸಿತು. ಅಷ್ಟೇ ಅಲ್ಲ, ಪತ್ತನಂತಿಟ್ಟ ಮತ್ತು ಇಡುಕ್ಕಿಯಲ್ಲೂ ಗಣನೀಯ ಪ್ರಗತಿ ಸಾಧಿಸಿ ತನ್ನ ನೆಲೆಯನ್ನು ಭದ್ರಪಡಿಸಿಕೊಂಡಿದೆ. ತ್ರಿಶೂರ್ನಲ್ಲಿ ಯುಡಿಎಫ್ ಒಂದು ಐತಿಹಾಸಿಕ ಕಂಬ್ಯಾಕ್ ಮಾಡಿದೆ. 56 ವಿಭಾಗಗಳಲ್ಲಿ 33 ಅನ್ನು ಗೆಲ್ಲುವ ಮೂಲಕ ಎಲ್ಡಿಎಫ್ ಬಲವನ್ನು ಕೇವಲ 11ಕ್ಕೆ ಮತ್ತು ಎನ್ಡಿಎ ಬಲವನ್ನು 8ಕ್ಕೆ ಇಳಿಸಿಬಿಟ್ಟಿದೆ. ಈ ವ್ಯಾಪಕ ಯಶಸ್ಸು ಯಾವುದೇ ಆಕಸ್ಮಿಕವಲ್ಲ. ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸಿ ಮತದಾರರನ್ನು ಪರಿಣಾಮಕಾರಿಯಾಗಿ ಕ್ರೋಢೀಕರಿಸಿದ ಒಂದು ನಿರ್ದಿಷ್ಟ ಪ್ರಯತ್ನದ ಫಲ ಇದಾಗಿದೆ. ಯುಡಿಎಫ್ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಹೊಸ ಹುರುಪು, ಉತ್ಸಾಹ ಕಂಡುಬಂದಿದೆ. ಕಾಂಗ್ರೆಸ್ ವಕ್ತಾರೆ ಶಮಾ ಮೊಹಮ್ಮದ್ ಈ ಫಲಿತಾಂಶ ಅದ್ಭುತ ಎಂದು ಬಣ್ಣಿಸಿದ್ದು, ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾರೀ ಬಹುಮತದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಈ ಗೆಲುವು ಮತದಾರರ ಚಿತ್ತದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತೋರಿಸಿದೆ. ಸ್ಥಳೀಯ ಮಟ್ಟದಲ್ಲಿ ಮತದಾರರ ನಾಡಿಮಿಡಿತ ಅರ್ಥಮಾಡಿಕೊಂಡು ಪ್ರಬಲ ರಾಜಕೀಯ ಶಕ್ತಿಯನ್ನು ಪ್ರಶ್ನಿಸುವ ಸಾಮರ್ಥ್ಯ ಇದೆ ಅನ್ನೋದನ್ನ ಇದು ಸಾಬೀತುಪಡಿಸಿದೆ. ಯುಡಿಎಫ್ ಸಂಭ್ರಮಿಸ್ತಾ ಇರಬೇಕಾದ್ರೆ ಆಡಳಿತಾರೂಢ ಎಲ್ಡಿಎಫ್ಗೆ ಮಾತ್ರ ದೊಡ್ಡ ನೋವಿನ ಹಿನ್ನಡೆಯಾಗಿತ್ತು. 2020ರ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಪ್ರಬಲ ಸ್ಥಾನದಲ್ಲಿದ್ದ ಎಲ್ಡಿಎಫ್ ಅಂದ್ರೆ ಹೆಚ್ಚಿನ ಪಂಚಾಯತ್, ನಗರಸಭೆ ಮತ್ತು 6 ಕಾರ್ಪೊರೇಷನ್ಗಳಲ್ಲಿ 5ನ್ನ ತಮ್ಮ ಹಿಡಿತದಲ್ಲಿಟ್ಟುಕೊಂಡಿದ್ದ ಎಲ್ಡಿಎಫ್ಗೆ ಈಗ ಭಾರೀ ಹಿನ್ನಡೆಯಾಗಿದೆ. ಕೆಲವು ಪ್ರಮುಖ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹಿಂದಿನ ಅವಧಿಗೆ ಹೋಲಿಸಿದರೆ ಸುಮಾರು ಅರ್ಧದಷ್ಟು ಸ್ಥಾನಗಳನ್ನ ಕಳೆದುಕೊಂಡಿವೆ. ಇದು ಮತದಾರರ ಮನಸ್ಥಿತಿ ಬದಲಾಗಿದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ. 6 ಕಾರ್ಪೊರೇಷನ್ಗಳಲ್ಲಿ ಎಲ್ಡಿಎಫ್ಗೆ ಏಕೈಕ ಸಮಾಧಾನ ಅಂದ್ರೆ ಯುಡಿಎಫ್ ಮತ್ತು ಎನ್ಡಿಎ ಎರಡರಿಂದಲೂ ಭಾರೀ ಸವಾಲು ಎದುರಾದ ನಂತರವೂ ಕೋಜಿಕ್ಕೋಡ್ ಕಾರ್ಪೊರೇಷನ್ ಅನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದ್ದು. ಈ ಹಿನ್ನಡೆ ವಿಶೇಷವಾಗಿ ಎಲ್ಡಿಎಫ್ನ ಸಾಂಪ್ರದಾಯಿಕ ಭದ್ರಕೋಟೆಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತು. ಇದರಿಂದ ಪಕ್ಷದ ನಾಯಕರು ಇದರ ಪರಿಣಾಮಗಳನ್ನ ಅರ್ಥಮಾಡಿಕೊಳ್ಳಲು ಹೆಣಗಾಡುವಂತೆ ಆಗಿದೆ. ಎಲ್ಡಿಎಫ್ನ ಪ್ರಮುಖ ಭಾಗವಾಗಿರುವ ಕೆಸಿ ಎಂ ಅಧ್ಯಕ್ಷ ಜೋಸ್ ಕೆ.
ಮಾಣಿ, ಪಾಲಾ ನಗರಸಭೆ, ಇದು ಕೆಸಿ, ಎಂ, ನ ದೀರ್ಘಕಾಲದ ಭದ್ರಕೋಟೆಯಾಗಿತ್ತು. ಎಂತಹ ಪ್ರದೇಶಗಳಲ್ಲಿ ಬಹಿರಂಗವಾಗಿ ಸೋಲನ್ನ ಒಪ್ಪಿಕೊಂಡಿದ್ದಾರೆ. ಈ ಸೋಲುಗಳ ಸಮಗ್ರ ವಿಶ್ಲೇಷಣೆ ಮಾಡುವುದಾಗಿ ಅವರು ಭರವಸೆ ನೀಡಿದರು. ಎಲ್ಲಿ ತಪ್ಪಾಗಿದೆ ಅಂತ ಅರ್ಥಮಾಡಿಕೊಳ್ಳಬೇಕಾದ ಅಗತ್ಯವನ್ನ ಒಪ್ಪಿಕೊಂಡರು. ಆದ್ರೆ ಎಲ್ಡಿಎಫ್ ತನ್ನ ಹಿನ್ನಡೆಯೊಂದಿಗೆ ಹೆಣಗಾಡ್ತಿದ್ರೆ ಬಿಜೆಪಿ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಇತಿಹಾಸ ಸೃಷ್ಟಿಸ್ತಾ ಇತ್ತು. ಅವರ ಅತ್ಯಂತ ಮಹತ್ವದ ಸಾಧನೆ ಅಂದ್ರೆ ರಾಜ್ಯ ರಾಜಧಾನಿ ತಿರುವನಂತಪುರಂ ಕಾರ್ಪೊರೇಷನ್ನಲ್ಲಿ ಅನಿರೀಕ್ಷಿತ ಗೆಲುವು ಸಾಧಿಸಿದ್ದು. ಇದು ಒಂದು ದೊಡ್ಡ ಗೆಲುವು. ಎಲ್ಡಿಎಫ್ ಹಿಡಿತದಲ್ಲಿದ್ದ ಕಾರ್ಪೊರೇಷನ್ನನ್ನ ಕಸಿದುಕೊಂಡಿದ್ದು, ಕೇರಳದಲ್ಲಿ ಎನ್ಡಿಎ ಇಷ್ಟು ದೊಡ್ಡ ನಗರ ಸ್ಥಳೀಯ ಸಂಸ್ಥೆಯನ್ನ ಮೊದಲ ಬಾರಿಗೆ ಗೆದ್ದಂತಾಗಿತ್ತು. ರಾಜಧಾನಿಯ ಆಚೆಗೆ ಎನ್ಡಿಎ ಪಾಲಕ್ಕಾಡ್ ನಗರಸಭೆಯನ್ನ ಸಹ ಯಶಸ್ವಿಯಾಗಿ ಉಳಿಸಿಕೊಂಡಿದೆ. ಅಷ್ಟೇ ಅಲ್ಲದೆ ತ್ರಿಪುಣಿತುರ ನಗರಸಭೆಯಲ್ಲಿ ಗೆಲುವು ಸಾಧಿಸಿ ಕೆಲವು ನಗರ ವಾರ್ಡ್ಗಳಲ್ಲಿ ಗಮನಾರ್ಹ ಲಾಭ ಮಾಡಿಕೊಂಡಿದೆ. ವಿಶೇಷವಾಗಿ ತಿರುವನಂತಪುರಂ ನಗರದ ನೇಮಂ, ಮೇಲಂಕೋಡ್, ಮನಾಕುಡ್ ಮತ್ತು ಶ್ರೀಕಂಠೇಶ್ವರನ್ನಂತಹ ಪ್ರದೇಶಗಳಲ್ಲಿ ಪ್ರಬಲ ಅಸ್ತಿತ್ವ ಕಂಡುಕೊಂಡಿದೆ. ಈ ಗೆಲುವುಗಳು ಕೇರಳದ ರಾಜಕೀಯದಲ್ಲಿ ಎನ್ಡಿಎ ಹೆಚ್ಚುತ್ತಿರುವ ಅಸ್ತಿತ್ವವನ್ನ ಸ್ಪಷ್ಟವಾಗಿ ತೋರಿಸ್ತಿವೆ. ಇದು ಯುಡಿಎಫ್ ಮತ್ತು ಎಲ್ಡಿಎಫ್ನ ಸಾಂಪ್ರದಾಯಿಕ ದ್ವಿಧ್ರುವೀಯ ಪ್ರಾಬಲ್ಯಕ್ಕೆ ಸವಾಲು ಹಾಕ್ತಾ ಇದೆ. ಕಾರ್ಪೊರೇಷನ್ ಫಲಿತಾಂಶಗಳು ಚುನಾವಣೆಯಲ್ಲಿ ಆಗಿರುವ ಬದಲಾವಣೆಗಳ ಸ್ಪಷ್ಟ ಚಿತ್ರಣವನ್ನೇ ಕೊಟ್ಟಿವೆ. ಯುಡಿಎಫ್ ಕೊಲ್ಲಂ, ಕೊಚ್ಚಿ, ತ್ರಿಶೂರ್ ಮತ್ತು ಕಣ್ಣೂರು ಕಾರ್ಪೊರೇಷನ್ಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಸಂಭ್ರಮಪಟ್ಟಿದೆ. ಅಂದ್ರೆ ಎಲ್ಡಿಎಫ್ ನಿಯಂತ್ರಣದಲ್ಲಿದ್ದ ಈ ಮುಖ್ಯ ನಗರ ಕೇಂದ್ರಗಳನ್ನ ಯುಡಿಎಫ್ ಮತ್ತೆ ವಶಕ್ಕೆ ಪಡೆದುಕೊಂಡಿದೆ. ತ್ರಿಶೂರ್ನಲ್ಲಿ ನ ಕಂಬ್ಯಾಕ್ ನಿಜಕ್ಕೂ ನಾಟಕೀಯವಾಗಿತ್ತು. ಅಲ್ಲಿ 56 ವಿಭಾಗಗಳ ಪೈಕಿ 33ನ ಯುಡಿಎಫ್ ಗೆದ್ದಿದೆ. ಗೆ ಕೇವಲ 11 ಮತ್ತು ಯಾಗೆ 8 ಸ್ಥಾನಗಳು ಸಿಕ್ಕಿವೆ. ಇದು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದ ಪರವಾಗಿ ಜನರ ಮನಸ್ಥಿತಿ ದೊಡ್ಡ ಮಟ್ಟಿಗೆ ಬದಲಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಇನ್ನು 6 ಕಾರ್ಪೊರೇಷನ್ಗಳ ಪೈಕಿ ಎಲ್ಡಿಎಫ್ ಕೋಳಿಕೋಡ್ ಕಾರ್ಪೊರೇಷನ್ ಒಂದನ್ನಷ್ಟೇ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಅಲ್ಲಿ ನ ಬೆಂಬಲ ಸ್ವಲ್ಪ ಕಡಿಮೆಯಾಗಿದ್ದರೂ ಇನ್ನೂ ಇದೆ ಅನ್ನೋದನ್ನ ಇದು ತೋರಿಸ್ತದೆ. ಆದ್ರೆ ಎಲ್ಲರ ಕಣ್ಣು ತಿರುವನಂತಪುರಂ ಕಾರ್ಪೊರೇಷನ್ ಮೇಲೆ ನೆಟ್ಟಿತ್ತು. ಅಲ್ಲಿ ಎನ್ಡಿಎ ಸಾಧಿಸಿದ ಐತಿಹಾಸಿಕ ಗೆಲುವು ರಾಜ್ಯದಾದ್ಯಂತ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು. ಈ ಚುನಾವಣಾ ಕಣದಿಂದ ಹಲವು ವೈಯಕ್ತಿಕ ಕಥೆಗಳು ಹೊರಬಂದಿದ್ದು, ಪ್ರತಿಯೊಬ್ಬರಿಗೂ ಇದರಲ್ಲಿ ಏನೆಲ್ಲಾ ವೈಯಕ್ತಿಕ ಸವಾಲುಗಳು ಹಾಗೂ ಮಹತ್ವವಿತ್ತು ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ. ತಿರುವನಂತಪುರಂನಲ್ಲಿ ನ ಮೇಯರ್ ಅಭ್ಯರ್ಥಿ ಹಾಗೂ ಮಾಜಿ ಶಾಸಕ ಕೆ.ಎಸ್. ಸಬರಿನಾಥನ್ ಕೌಡಿಯಾರ್ ವಾರ್ಡ್ನಿಂದ ಗೆಲುವು ಸಾಧಿಸಿದ್ದಾರೆ. ಇದು ಮೈತ್ರಿಕೂಟಕ್ಕೆ ಸಿಕ್ಕ ದೊಡ್ಡ ಗೆಲುವು. ಮತ್ತೊಂದು ಆಸಕ್ತಿದಾಯಕ ಕಥೆ ಅಂದ್ರೆ ವೈಷ್ಣಾ ಸುರೇಶ್ ಅವರದು. ಅವರು ತಮ್ಮ ಅಭ್ಯರ್ಥಿತ್ವವನ್ನು ಖಚಿತಪಡಿಸಿಕೊಳ್ಳಲು ಕಾನೂನು ಹೋರಾಟ ನಡೆಸಿದ್ರು. ನಂತರ ಮುತ್ತಡ ವಾರ್ಡ್ನಲ್ಲಿ 393 ಮತಗಳ ಮುನ್ನಡೆಯೊಂದಿಗೆ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಈ ವೈಯಕ್ತಿಕ ಯಶಸ್ಸುಗಳು ತಳಮಟ್ಟದಲ್ಲಿ ನಡೆದ ಪ್ರಯತ್ನಗಳು ಹಾಗೂ ಅಭ್ಯರ್ಥಿಗಳು ತಮ್ಮ ಮತದಾರರೊಂದಿಗೆ ಎಷ್ಟರ ಮಟ್ಟಿಗೆ ನೇರ ಸಂಪರ್ಕ ಹೊಂದಿದ್ದರು ಅನ್ನೋದನ್ನ ಎತ್ತಿ ತೋರಿಸುತ್ತವೆ. ನ ಸಾಂಪ್ರದಾಯಿಕ ಭದ್ರಕೋಟೆ ಪಾಲಾ ಪುರಸಭೆ ಕೈತಪ್ಪಿದ ಬಗ್ಗೆ ಜೋಸ್ ಕೆ. ಮಾಣಿ ಸಾರ್ವಜನಿಕವಾಗಿ ಒಪ್ಪಿಕೊಂಡಿದ್ದು ಎಲ್ಡಿಎಫ್ ಎದುರಿಸುತ್ತಿರುವ ಸವಾಲುಗಳನ್ನ ಮತ್ತಷ್ಟು ಸ್ಪಷ್ಟವಾಗಿ ಬಿಂಬಿಸಿದೆ. ಈ ಫಲಿತಾಂಶಗಳು ಬರೀ ಪಕ್ಷಗಳ ನಿಷ್ಠೆ ಬಗ್ಗೆ ಮಾತ್ರವಲ್ಲ, ಅವು ಸ್ಥಳೀಯ ಸಮುದಾಯಗಳ ಆಸೆ ಆಕಾಂಕ್ಷೆಗಳು, ಅಸಮಾಧಾನಗಳನ್ನ ಪ್ರತಿಬಿಂಬಿಸುವುದರ ಜೊತೆಗೆ ಅವರ ಮುಂದಿನ ಆಡಳಿತ ಮತ್ತು ದೈನಂದಿನ ಜೀವನವನ್ನು ರೂಪಿಸುತ್ತವೆ. ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುತ್ತಿದ್ದ ಸ್ಥಳೀಯ ರಾಜಕೀಯದ ಈ ಸೂಕ್ಷ್ಮ ಆಟ ಈಗ ಕೇಂದ್ರ ಸ್ಥಾನ ಪಡೆದಿದ್ದು, ಕೇರಳದ ನಿಜವಾದ ನಾಡಿಮಿಡಿತವನ್ನ ಹೊರಹಾಕಿದೆ. 2025ರ ಕೇರಳ ಸ್ಥಳೀಯ ಸಂಸ್ಥೆ ಚುನಾವಣೆ ಫಲಿತಾಂಶಗಳು ಬರೀ ಸ್ಥಳೀಯ ಆಡಳಿತದ ಬದಲಾವಣೆಯನ್ನು ಅಷ್ಟೇ ತೋರಿಸ್ತಿಲ್ಲ. ಬದಲಾಗಿ ಇದು ರಾಜ್ಯದ ರಾಜಕೀಯದಲ್ಲಿ ಆಗಿರುವ ದೊಡ್ಡ ಬದಲಾವಣೆಯನ್ನು ಸೂಚಿಸುತ್ತೆ. ಮುಂದಿನ ವಿಧಾನಸಭೆ ಚುನಾವಣೆಗೆ ಇದರ ಪರಿಣಾಮ ಬಹಳ ದೊಡ್ಡದಾಗಲಿದೆ. ಯುಡಿಎಫ್ ರಾಜ್ಯಾದ್ಯಂತ ಮಾಡಿದ ದೊಡ್ಡ ಅಲೆ, ಇದರ ಜೊತೆಗೆ ತಿರುವನಂತಪುರಂನಲ್ಲಿ ಎನ್ಡಿಎಗೆ ಸಿಕ್ಕ ಐತಿಹಾಸಿಕ ಯಶಸ್ಸು, ಇವೆಲ್ಲ ರಾಜಕೀಯ ಲೆಕ್ಕಾಚಾರವನ್ನ ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟಿದೆ. ಒಂದು ಕಾಲದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅಜೇಯ ಅಂತ ಕಾಣ್ತಿದ್ದ ಎಲ್ಡಿಎಫ್ ಈಗ ಆತ್ಮಾವಲೋಕನ ಮಾಡ್ಕೊಂಡು ಮತ್ತೆ ಪಕ್ಷ ಕಟ್ಟುವ ದೊಡ್ಡ ಸವಾಲನ್ನ ಎದುರಿಸ್ತಿದೆ. ಈ ಚುನಾವಣೆ ಸ್ಥಳೀಯ ಅಭಿವೃದ್ಧಿ, ಜನರಿಗೆ ಸಿಗಬೇಕಾದ ಕಲ್ಯಾಣ ಯೋಜನೆಗಳು ಮತ್ತು ದಿನನಿತ್ಯದ ಆಡಳಿತದ ಬಗ್ಗೆ ಒಂದು ಸ್ಪಷ್ಟ ಜನಮತ ಸಂಗ್ರಹವಾಗಿತ್ತು. ಯಾಕಂದ್ರೆ ಈ ಕ್ಷೇತ್ರಗಳಲ್ಲಿ ಎಲ್ಡಿಎಫ್ ಹಿಂದೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿತ್ತು. ನೂರಾರು ಗ್ರಾಮ ಪಂಚಾಯತ್ಗಳು ಮತ್ತು ಬಹುತೇಕ ಬ್ಲಾಕ್ ಪಂಚಾಯತ್ಗಳಲ್ಲಿ ಯುಡಿಎಫ್ಗೆ ಅಧಿಕಾರ ನೀಡಲು ಮತದಾರರು ನಿರ್ಧಾರ ಮಾಡಿರುವುದರಿಂದ ಸ್ಥಳೀಯ ಅಭಿವೃದ್ಧಿ ನಿಧಿಗಳು ಮತ್ತು ಕಲ್ಯಾಣ ಯೋಜನೆಗಳ ಮೇಲೆ ನೇರ ಪರಿಣಾಮ ಬೀಳುತ್ತೆ. ಇದರಿಂದ ಅಧಿಕಾರ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದ ಕೈಗೆ ಹೋಗುತ್ತೆ. ಕೇರಳ ರಾಜ್ಯ ಚುನಾವಣಾ ಆಯೋಗ ಡಿಸೆಂಬರ್ 9 ಮತ್ತು 11ರಂದು ನಡೆದ 2 ಹಂತದ ಮತದಾನ ಹಾಗೂ ನಂತರದ ಮತ ಎಣಿಕೆಯನ್ನು ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಅದರ ಅಧಿಕೃತ ಪೋರ್ಟಲ್ ವಾರ್ಡ್ವಾರು ನೈಜ ಸಮಯದ ಫಲಿತಾಂಶಗಳನ್ನು ನೀಡುವ ಮುಖ್ಯ ಆಕರವಾಗಿತ್ತು. ಪಕ್ಷಗಳು ಈಗ ವಿವರವಾದ ಫಲಿತಾಂಶಗಳನ್ನು ವಿಶ್ಲೇಷಿಸುತ್ತಿರುವಾಗ ಒಂದು ವಿಷಯ ಸ್ಪಷ್ಟವಾಗಿದೆ: ಕೇರಳದ ರಾಜಕೀಯ ಚಿತ್ರಣ ಬದಲಾಗ್ತಿದೆ. ಯುಡಿಎಫ್ಗೆ ಸಿಕ್ಕ ಈ ಹೊಸ ಬಲ ಅವರನ್ನು ಮುಂದಿನ ವಿಧಾನಸಭೆ ಚುನಾವಣೆಗೆ ಪ್ರಬಲ ಸ್ಪರ್ಧಿಯನ್ನಾಗಿ ನಿಲ್ಲಿಸುತ್ತೆ. ನಗರ ಮತ್ತು ಗ್ರಾಮೀಣ ಸಂಸ್ಥೆಗಳನ್ನು ಮತ್ತೆ ಹಿಡಿತಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ಸು ಸಾಧಿಸಿದ್ದರಿಂದ ಅವರಿಗೆ ಇನ್ನಷ್ಟು ಬಲ ಬಂದಿದೆ. ಎನ್ಡಿಎ ರಾಜಧಾನಿಯಲ್ಲಿ ಹಿಡಿತ ಸಾಧಿಸಿರುವುದು ಒಂದು ಸಾಂಕೇತಿಕ ವಿಜಯ. ಇದು ಇನ್ನಷ್ಟು ವಿಸ್ತರಣೆಗೆ ಅವಕಾಶವಿದೆ ಎಂದು ಸೂಚಿಸುತ್ತೆ. ಈ ಚುನಾವಣೆ ಬರೀ ಸ್ಥಳೀಯ ಅಧಿಕಾರ ರಚನೆಗಳನ್ನು ಬದಲಾಯಿಸಿಲ್ಲ,
ಬದಲಾಗಿ ಕೇರಳದಲ್ಲಿ ಹೆಚ್ಚು ಸ್ಪರ್ಧಾತ್ಮಕ ಮತ್ತು ಅನಿರೀಕ್ಷಿತ ರಾಜಕೀಯ ಭವಿಷ್ಯಕ್ಕೆ ವೇದಿಕೆ ಸಿದ್ಧಪಡಿಸಿದೆ. ಮುಂದಿನ ತಿಂಗಳುಗಳಲ್ಲಿ ತೀವ್ರ ತಂತ್ರಗಾರಿಕೆ ನಡೆಯೋದು ಗ್ಯಾರಂಟಿ. ಪ್ರತಿ ಮೈತ್ರಿಕೂಟವೂ ತಮಗೆ ಸಿಕ್ಕ ಗೆಲುವನ್ನು ಗಟ್ಟಿಗೊಳಿಸಲು ಮತ್ತು ಆಗಿರುವ ನಷ್ಟವನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೆ. ಇದೆಲ್ಲವೂ ರಾಜ್ಯ ವಿಧಾನಸಭೆಯ ನಿಯಂತ್ರಣವನ್ನು ಪಡೆಯುವ ಅಂತಿಮ ಗುರಿಯನ್ನೇ ಕೇಂದ್ರೀಕರಿಸಿರುತ್ತೆ.